ಕ್ರಿಸ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತೇನೆ. ಸತ್ಯವೇದ ಅಧ್ಯಯನ ಎಂಬುವಂಥ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ, ನಿಮ್ಮ ಸಂಗಡ ಕೂತು ದೇವರ ವಾಕ್ಯಗಳನ್ನು ಕಲಿಯುವುದರಲ್ಲಿ ಹಾಗೂ ಕಲಿಸುವುದರಲ್ಲಿ ದೇವರು ಕೊಟ್ಟಂಥ ಈ ಮಹಾಭಾಗ್ಯವನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಾನು ಮಾತು ಕೊಟ್ಟ ಹಾಗೆ ತಾನು ತಿರುಗಿ ಬರುತ್ತೇನೆಂಬುದಾಗಿ ಹೇಳಿದ ಆತನ ಎರಡನೆಯ ಬರೋಣಕ್ಕೆ ಸಂಬಂಧಪಟ್ಟಂಥ ಘಟನೆಗಳನ್ನು ನಾವು ಈ ದಿನಗಳಲ್ಲಿ ನಮ್ಮ ಅಧ್ಯಯನಗಳಲ್ಲಿ ಕಲಿಯುತ್ತಾ ಇದ್ದೇವೆ. ನಮ್ಮ ಸಬ್ಜೆಕ್ಟಿನ ಹೆಸರು ನಿಮಗೆ ಈಗಾಗಲೇ ಗೊತ್ತಿದೆ. ಸುಮಾರು ನಾವು ಒಂದು 12 ಎಪಿಸೋಡನ್ನು ಅಥವಾ ನಾವು ಅಲ್ಲಿವರೆಗೆ ದಾಟಿದ್ದೇವೆ. ಇವತ್ತಿನ ಅಧ್ಯಯನ ಅದರ ಮುಂದುವರೆದ ಭಾಗವಾಗಿರೋದರಿಂದ ನಾನು ನಿಮಗೆ ಬಹಳ ವಿನಯಪೂರ್ವಕವಾಗಿ ಕೇಳ್ತೇನೆ, ಈ ಕಾರ್ಯಕ್ರಮದ ಕುರಿತಾಗಿ ಅಥವಾ ಈ ಬೈಬಲ್ ಸ್ಟಡಿಯ ಕುರಿತಾಗಿ ನೀವು ಕಲಿಯುತ್ತಿರುವ ವಿಚಾರಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಗಳು ಬೇಕಾದಾಗ ನೀವು ಇಂದಿನ ಎಪಿಸೋಡ್ಗಳನ್ನು ಗಮನಿಸಿದ್ರೆ ಅದು ನಿಮಗೆ ಲಭ್ಯವಿರುತ್ತದೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾನು ನಿಮ್ಮಲ್ಲಿ ಬಹಳ ವಿನಯಪೂರ್ವಕವಾಗಿ ಕೇಳ್ತೇನೆ, ಇದು ಸತ್ಯವೇದ ಅಧ್ಯಯನ ಎಂಬುದಾಗಿ ಇರುವುದರಿಂದ ನಿಮ್ಮ ಕೈಯಲ್ಲಿ ಒಂದು ಸತ್ಯವೇದ ಇರಲೇಬೇಕು ಮತ್ತು ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಹಾಗೂ ಒಂದು ಪೆನ್ನನ್ನು ಇಟ್ಟುಕೊಂಡು ದೇವರ ವಾಕ್ಯಗಳನ್ನು ಹೇಳುವುದನ್ನು ಬರೆದುಕೊಂಡು ನೋಟ್ಸ್ಗಳ ರೂಪದಲ್ಲಿ ಅದನ್ನು ಬರೆದಿಟ್ಟುಕೊಂಡ್ರೆ ನಿಮ್ಮ ವೈಯಕ್ತಿಕ ಅಧ್ಯಯನಕ್ಕೂ ಹಾಗೂ ನಿಮ್ಮ ಸಭೆಯಲ್ಲಿ ನೀವು ಅದನ್ನು ಪ್ರಬೋಧಿಸುವುದಕ್ಕೂ ನಿಮಗೆ ಅನುಕೂಲವಾಗ್ತದೆ. ಈ ಉಪದೇಶಗಳು ಈ ದಿನಗಳಲ್ಲಿ ಅತ್ಯಂತ ಅನಿವಾರ್ಯವಾಗಿರುವಂಥ ಉಪದೇಶಗಳು ಹಾಗೂ ಸತ್ಯ ಉಪದೇಶಗಳು ಎಲ್ಲವನ್ನು ನಾವು ದೇವರ ವಾಕ್ಯದಲ್ಲಿ ಇಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾ ಇರುವುದರಿಂದ ನಿಮಗೆ ನಿಮ್ಮ ಆತ್ಮಿಕ ಜೀವಿತಕ್ಕೂ ಕೂಡ ಅತ್ಯಂತ ಪ್ರಯೋಜನವಾಗಿದೆ. ನಾವು ಕಳೆದ ದಿನದಲ್ಲಿ ನಿಲ್ಲಿಸಿದಂಥ ವಿಷಯ ಜಯಮಾಲಿಕೆಗಳ ಕುರಿತಾಗಿ ಗಮನಿಸಿ. ಅದನ್ನು ಒಂದು ವೇಳೆ ಈ ಕಾರ್ಯಕ್ರಮವನ್ನು ಹಿಂದಿನ ಕಾರ್ಯಕ್ರಮಗಳನ್ನು ನೋಡದೆ ಇವತ್ತೇ ಫಸ್ಟ್ ಎಪಿಸೋಡ್ ಆಗಿ ಒಂದು ವೇಳೆ ಯಾರು ನೋಡುವರಿದ್ದರೆ ಅವರಿಗಾಗಿ ಸಣ್ಣ ಮಾಹಿತಿಯನ್ನು ಕೊಡ್ತೇನೆ. ನಾವು ಕಲಿತಂಥ ವಿಷಯದ ಸಾರಾಂಶ ಇಷ್ಟೇ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಮಾತು ಕೊಟ್ಟ ಹಾಗೆ ಆತನು ತಿರುಗಿ ಬರುತ್ತಾನೆ. ಆತನು ತಿರುಗಿ ಬರುವುದಕ್ಕೆ 2 ಹಂತಗಳಲ್ಲಿ ನಾವು ಮೊದಲನೇ ಹಂತವನ್ನು ಮಾತ್ರ ಇಲ್ಲಿವರೆಗೂ ಟಚ್ ಮಾಡಿರೋದು, ರಹಸ್ಯ ಬರೋಣ. ಆತನ ರಹಸ್ಯ ಬರೋಣದಲ್ಲಿ ಸಭೆಯನ್ನು ಆತನು ಮಧ್ಯಾಕಾಶಕ್ಕೆ ಕೊಂಡೋಗಿ ನಂತರ ಅಲ್ಲಿಂದ 7 ವರ್ಷಗಳು ನ್ಯಾಯ ತೀರ್ಪಿನ ಕಾಲಗಳು ಪ್ರಾರಂಭವಾಗ್ತದೆ. ಅನೇಕ ನ್ಯಾಯ ತೀರ್ಪುಗಳಿದ್ದರೂ ಕೂಡ ಪರಲೋಕದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂಥ ನ್ಯಾಯ ತೀರ್ಪು ಎಂಬುದಾಗಿ ಹೇಳೋದಾದರೆ ಅದು ಕ್ರಿಸ್ತನ ನ್ಯಾಯಾಸನ. ಪರಲೋಕದಲ್ಲಿ ಯೇಸು ಸ್ವಾಮಿಯು ಅದರ ನ್ಯಾಯಾಧಿಪತಿಯಾಗಿ ನಾವು ಅದನ್ನು ಸವಿಸ್ತಾರವಾಗಿ ಆ ಕ್ರಿಸ್ತನ ನ್ಯಾಯಾಸನ ಅಥವಾ ಭೀಮ ನ್ಯಾಯಾಸನ ಎಂಬುದಾಗಿ ಅದಕ್ಕೆ ಮತ್ತೊಂದು ಹೆಸರು ಕೂಡ ನಾವು ಕಲ್ತ್ವಿ. ಅಂದರೆ ಅದರ ಅರ್ಥ ಭೀಮ ಎಂಬುದಾಗಿ ಕರೀಲಿಕ್ಕೆ ಅರ್ಥ ಅದೊಂದು ಚಕ್ರವರ್ತಿಯ ಕಾಲದಲ್ಲಿ ನಡೆದಂಥ ಘಟನೆಗಳು. ಪೌಲನು ಇದನ್ನು ಬರೆಯುವಾಗ ಆ ಕಾಲದಲ್ಲೂ ಕೂಡ ಒಲಿಂಪಿಕ್ಸ್ ಎಂಬುವಂಥ ಆಟಗಳು ನಡೆಯುತ್ತಾ ಇದ್ದವು. ಆಗ ಅಲ್ಲಿ ಗೆದ್ದವರಿಗೆ ಚಕ್ರವರ್ತಿಯು ಆ ಒಂದು ಭೀಮ ಎಂಬುದಾಗಿರುವಂಥ ಒಂದು ಏನಂತಾರೆ ಸ್ಟೇಡಿಯಮ್ಮಿನಲ್ಲಿ ಕರೆದು ಚಕ್ರವರ್ತಿಯ ಎಲ್ಲರನ್ನ ಮುಂದೆ ಅದನ್ನು ಕೊಡುತ್ತಾ ಇದ್ದಾನೆ. ಹಾಗೆ ಅನೇಕರಲ್ಲಿ ಬಿರುದನ್ನು ಪಡೆಯುತ್ತಾ ಇದ್ದರು. ಅವರಿಗೆ ಕೊಡುತ್ತಿದ್ದಂಥ ಬಿರುದುಗಳು ಅದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಕಲಿತೇವೆ. ಅದನ್ನು ಪೌಲನು ಹೇಳ್ತಾನೆ, ಬಾಡಿ ಹೋಗುವಂಥ ಅಥವಾ ಇದು ಒಲಿವಿನ ಎಲೆಗಳು ಅದನ್ನು ಮಾಡಿರುವಂಥ ಕಿರೀಟಗಳನ್ನು ಅವರ ತಲೆಯ ಮೇಲೆ ಇಡ್ತಾ ಇದ್ದನು. ಹೀಗೆ ಅದನ್ನು ನೋಡಿಕೊಂಡು ಪೌಲನು ಜಯಮಾಲಿಕೆ ಎಂಬುದಾಗಿರುವಂಥ ಪದಗಳನ್ನು ಉಪಯೋಗಿಸಿದರೂ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ಇದಕ್ಕೆ ಕ್ರೌನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಕಿರೀಟಗಳು ಎಂಬುದಾಗಿ ಅದರ ಅರ್ಥ. ಈಗ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತನ್ನ ನೀತಿಯುಳ್ಳಂಥ ನ್ಯಾಯಾಸನದಲ್ಲಿ ಕೂತುಕೊಂಡು ನೀತಿಯಿಂದ ನ್ಯಾಯವನ್ನು ವಿಧಿಸುವಾಗ ನಾವು ಒಬ್ಬೊಬ್ಬರು ನಡುಗುವ ಮೊಣಕಾಲುಗಳು, ಜೋಲು ಬಿದ್ದ ಕೈಗಳು ಎಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಓದುವ ಪ್ರಕಾರ ನಾವು ಆತನ ಮುಂದೆ ಲೆಕ್ಕವನ್ನು ಒಪ್ಪಿಸಬೇಕಾಗಿದೆ. ಈ ಭೂಮಿಯಲ್ಲಿ ಈ ಕೊಟ್ಟಂಥ ಆಯುಷ್ಕಾಲದಲ್ಲಿ ನಾವು ಓಡಿದ್ದು, ನಾವು ಕರ್ತನಿಗೋಸ್ಕರ ಮಾಡಿದ್ದು, ನಾವು ಕರ್ತನಿಗೋಸ್ಕರ ಮಾಡಿದ್ದೆಂಬುದಾಗಿ ಅನೇಕರ ಬಳಿಯಲ್ಲಿ ಹೇಳಿ ಸಂಪಾದನೆ ಮಾಡಿದ್ದು ಎಲ್ಲವನ್ನು ಕರ್ತನು ನೀತಿಯುಳ್ಳಂಥ ನ್ಯಾಯಾಸನದ ಮುಂದೆ ಇಟ್ಟು ವಿಸ್ತರಿಸುವಂಥ ದಿನ ಬರುತ್ತದೆ. ಅದನ್ನು 2 ವಾಕ್ಯಗಳಿಂದ ನಾವು ಕಳೆದ ದಿನಗಳಲ್ಲಿ ಕಲಿತೆವು. ಅವೆಲ್ಲ ಸಾರಾಂಶ ಮಾತ್ರ ಹೇಳ್ತಾ ಇದ್ದೇನೆ. ಒಂದು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ರಿಂದ ಕೆಳಗಿರುವಂಥ ವಾಕ್ಯಗಳು ಹಾಗೂ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ
ಆ ದಾನಿಯೇಲನು ಕಂಡ ದರ್ಶನದಲ್ಲಿ ನಾವು ಅದನ್ನು ರೂಪಿಸಿದೆವು ಅಥವಾ ಅದನ್ನು ಸಾಬೀತು ಮಾಡಿದೆವು. ಮತ್ತು ನಮ್ಮ ಕಾರ್ಯಗಳನ್ನು ಹೇಗೆ ಕರ್ತನು ಪ್ರತಿಫಲವನ್ನು ಕೊಡುವುದು ಹೇಗೆ, ನಮ್ಮ ಇದು ನಾವು ಅವನಿಗೆ ಲೆಕ್ಕವನ್ನು ಒಪ್ಪಿಸ್ತೇವೆ. ಎರಡನೇದಾಗಿ ನಮ್ಮ ಕಾರ್ಯಗಳು, ನಾವು ಮಾಡಿದಂಥ ಸೇವೆ, ಓಡಿದಂಥ ಪ್ರಯತ್ನಗಳು, ನಾವು ಈ ಭೂಲೋಕದಲ್ಲಿ ದೇವರು ಕೊಟ್ಟಂಥ ಆಯುಷ್ಕಾಲದಲ್ಲಿ ಏನೆಲ್ಲ ಮಾಡಿದೆವು ಅದೆಲ್ಲವನ್ನು, ಒಂದು ವೇಳೆ ನಾನು ದೇವರ ಸೇವೆಯನ್ನು ಮಾಡುವಂಥ ವ್ಯಕ್ತಿಯಾಗಿದ್ದರೆ, ಒಬ್ಬ ಪಾಸ್ಟರ್ ಆಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಳಿ. ಉದಾಹರಣೆಗೆ ಒಬ್ಬ ಕರ್ತನ ಸೇವಕನಾಗಿದ್ದು ನಾನು 20 ವರ್ಷ 40 ವರ್ಷ ನನ್ನ ಆಯುಷ್ಕಾಲದಲ್ಲಿ ಮಾಡಿರುವಂಥ ಮೊತ್ತದಲ್ಲಿರುವಂಥ ಸೇವೆಯನ್ನು ಪೌಲನ ಭಾಷೆಯಲ್ಲಿ ಹೇಳಬೇಕಾದರೆ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಅದನ್ನು ಬೆಂಕಿಯಲ್ಲಿ ಬಿಸಾಡಿಬಿಡುತ್ತಾನೆ. ಬೆಂಕಿ ಎಂಬುದಾಗಿ ಬರೆಯಲ್ಪಟ್ಟಿರುವಾಗ ಅದು ದೇವರ ವಾಕ್ಯಕ್ಕೆ ಅನ್ವಯಿಸ್ತದೆ. ಯೆರೆಮೀಯನ ಗ್ರಂಥದಲ್ಲಿ ನಾವು ವಾಕ್ಯವನ್ನು ನೋಡಿದ್ವಿ, ನನ್ನ ವಾಕ್ಯವು ಬೆಂಕಿಗೂ ಹಾಗೂ ಸುತ್ತಿಗೆಗೂ ಸಮನಾಗಿದೆ ಎಂಬುದಾಗಿ. ಈ ಕಾರ್ಯಗಳನ್ನೆಲ್ಲ ಬೆಂಕಿಯಲ್ಲಿ ಹಾಕುತ್ತಾನೆ. ಆ ಬೆಂಕಿ ನಮ್ಮ ಕಾರ್ಯಗಳನ್ನು ಶೋಧಿಸುತ್ತದೆ. ಅದೇ ನಮಗೆ ಲಾಸ್ಟ್ ಪ್ರತಿಫಲವನ್ನು ಕೊಡುವಂಥದ್ದು. ನಾವು ಮಾಡಿದಂಥ ಕಾರ್ಯಗಳು ಚಿನ್ನ, ಬೆಳ್ಳಿ, ರತ್ನಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಾಗಿದ್ದರೆ, ಅಂದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿಗಳಿಂದ ನಾವು ಕಾರ್ಯಗಳನ್ನು ಮಾಡಿದೇ ಆಗಿದ್ದರೆ ಆ ಕೆಲಸಗಳಿಗೆ ಪ್ರತಿಫಲ ಉಂಟು. ನಾವು ಮಾಡಿದಂಥ ಕೆಲಸಗಳು ಕಟ್ಟಿಗೆ, ಹುಲ್ಲು, ಹಾಪಿಗೆ ಸಮನಾಗಿರುವಂಥ ಕೆಲಸಗಳಾಗಿದ್ದರೆ ಬೆಂಕಿ ಅದನ್ನು ದಹಿಸಿ ಬಿಡ್ತದೆ, ಅವನಿಗೆ ಪ್ರತಿಫಲ ಸಿಗುವುದಿಲ್ಲ. ಕಡೆದಾಗಿ ಪೌಲನು ಹೇಳ್ತಾನೆ, ಅವನಾದರೂ ರಕ್ಷಣೆ ಹೊಂದುತ್ತಾನೆ, ಆದರೆ ಅವನು ಅತ್ಯಂತ ಲಜ್ಜಾಸ್ಪದನಾಗಿ ಅಲ್ಲಿ ನಿಲ್ಲುತ್ತಾನೆ. ನಾನು ಒಂದು ಮಾತನ್ನು ಸೇರಿಸಿ ಹೇಳ್ತೇನೆ, ಆ ಪದದ ಅರ್ಥ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ ಎಂಬುದಾಗಿ ಅಲ್ಲ. ಪ್ರತಿಫಲದ ದಿವಸದಲ್ಲಿ ನಾವು ಆತನು ಪ್ರತಿಫಲದಲ್ಲಿ ಕರ್ತನು ಭಿನ್ನ ಅಥವಾ ಭಿನ್ನತೆಗಳಿದೆ ಎಂಬುದಾಗಿ ಅದರ ಅರ್ಥ ಅಷ್ಟೇ. ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕರು ತಪ್ಪಾಗಿ ವ್ಯಾಖ್ಯಾನ ಮಾಡುವುದನ್ನು ನಾನು ಈ ದಿನಗಳಲ್ಲಿ ಕೇಳಿದ್ದೇನೆ. ಏನು ಮಾಡಿದರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗ್ಬೋದು, ಅಲ್ಲಿ ನಮಗೆ ಪ್ರತಿಫಲ ಕಡಿಮೆ ಎಂಬುದಾಗಿ ಕಲಿಸುವವರು ಅನೇಕರು ನಮ್ಮ ಮಧ್ಯದಲ್ಲಿದ್ದಾರೆ. ಇವೆಲ್ಲ ದೇವರ ವಾಕ್ಯದಲ್ಲಿ ಅದಕ್ಕೆ ಇಲ್ಲ. ಪಾಪ ಮಾಡಿದಂಥ ದೇಹಿ ಪರಲೋಕ ರಾಜ್ಯದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧನಾದ ದೇವರು ಪರಿಶುದ್ಧತೆಯನ್ನು ನಮ್ಮಲ್ಲಿ ಕೇಳುತ್ತಿದ್ದಾನೆ. ಹೀಗೆ ಪ್ರತಿಫಲದ ದಿವಸ ನಡೆಯುತ್ತದೆ. ಆ ಪ್ರತಿಫಲವು ನಮ್ಮನ್ನು ಖಂಡನೆಗೋಸ್ಕರ ಅಲ್ಲ. ರೋಮ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಅದಕ್ಕೆ ಆಧಾರವನ್ನು ನೋಡಿದ್ವಿ. ಆದ್ದರಿಂದ ಕ್ರಿಸ್ತ ಯೇಸುವಿನವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಹಾಗೆ ಬೆಂಕಿ ನಮ್ಮ ಕಾರ್ಯಗಳನ್ನು ಶೋಧಿಸಿ ಅದು ಚಿನ್ನ, ಬೆಳ್ಳಿ, ರತ್ನಗಳಿಗೆ ಸಮನಾಗಿರುವಂಥ ಕೆಲಸವಾಗಿದ್ದರೆ ಅದಕ್ಕೆ ಪ್ರತಿಫಲವನ್ನು ಕೊಡ್ತಾನೆ. ಅದೇ ಜಯಮಾಲಿಕೆ ಎಂಬುದಾಗಿ ನೋಡಿದ್ವಿ. ಅದರಲ್ಲಿ ನಾನು ನಿಮಗೆ 6 ಜಯಮಾಲಿಕೆಗಳ ಕುರಿತಾಗಿ ನಾವು ಕಳೆದ ದಿನಗಳಲ್ಲಿ ನಾವು ಕಲಿತೆವು. ಜೀವವೆಂಬ ಜಯಮಾಲಿಕೆ, ಬಾಡದ ಜಯಮಾಲಿಕೆ, ಬಾಡಿ ಹೋಗದ ಜಯಮಾಲಿಕೆ, ನೀತಿ ಎಂಬ ಜಯಮಾಲಿಕೆ, ಸಂತೋಷದ ಜಯಮಾಲಿಕೆ ಎಂಬುದಾಗಿ ಎಲ್ಲ ನಾವು ಅದನ್ನು ಕಲಿತೇವೆ. ಪ್ರಿಯರ ಮಕ್ಕಳೇ, ಈ ಜಯಮಾಲಿಕೆ ಕುರಿತಾಗಿ ಕಲಿಯುವಾಗ ನಾನು ಅದರಲ್ಲಿ ನಿಮಗೋಸ್ಕರ ಒಂದು ವಾಕ್ಯವನ್ನು ಸೇರಿಸಿ ನನ್ನ ಇವತ್ತಿನ ಧ್ಯಾನಕ್ಕೆ ನಾನು ಹೋಗಲು ಬಯಸ್ತೇನೆ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 2ನೇ ವಾಕ್ಯದಿಂದ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಹೆಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು. ನಾನು ಈ ವಾಕ್ಯವನ್ನು ನಿಲ್ಲಿಸಿ ಹೇಳ್ತೇನೆ. ಆ ದಿನ ಪ್ರತಿಫಲವನ್ನು ಕೊಡುವಂಥ ದಿವಸದಲ್ಲಿ ಧೂಳು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥ ಭೂಮಿಯಿಂದ ಪರಲೋಕ ರಾಜ್ಯಕ್ಕೆ ಹೋದವರ ಕುರಿತಾಗಿ ಹೇಳ್ತದೆ. ಕೆಲವರನ್ನು ನಿತ್ಯ ಜೀವವನ್ನು, ಕೆಲವರನ್ನು ನಿಂದನ, ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಈ ವಾಕ್ಯದ ಅರ್ಥವೇನು? ಕೆಲವರಿಗೆ ನಿತ್ಯ ಜೀವ ಎಂಬುದಾಗಿ ಕೊಡಲ್ಪಟ್ಟಿದೆ. ಅದರ 3ನೇ ವಾಕ್ಯದಲ್ಲಿ ಆ ನಿತ್ಯ ಜೀವ ಎಂದರೆ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲಂತೆ ಪ್ರಕಾಶಿಸುವರು, ಬಹು ಜನರು ಸಧರ್ಮಿಗಳಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು ಎಂಬುದಾಗಿ ಸಹ ಬರೆಯಲ್ಪಟ್ಟಿದೆ. ಪ್ರತಿಫಲದ ದಿನದಲ್ಲಿ 2 ರೀತಿಯ ಕಾರ್ಯಗಳಲ್ಲಿ ನಡೀತದೆ. ಒಂದು, ಕೆಲವರು ನಿತ್ಯ ನಿಂದನೆಗೋಸ್ಕರ ಅಲ್ಲಿ ಎದ್ದು ಬಂದಿರ್ತಾರೆ. ನಿತ್ಯ ನಿಂದನೆ ಅಂದರೆ ಅವರು ಯಾರು? ಅವರು ಈ ಭೂಲೋಕದಲ್ಲಿ ದೇವರ ಸೇವೆಗೋಸ್ಕರ ಏನೂ ಮಾಡದವರು. ಅವರಿಗೆ ಟೈಮ್ ಇದ್ರೂ, ಹಣವಿದ್ರೂ, ಆರೋಗ್ಯವಿದ್ರೂ, ಅನುಕೂಲವಿದ್ರೂ, ಯೇಸು ಕ್ರಿಸ್ತನಗೋಸ್ಕರ, ಯೇಸು ಕ್ರಿಸ್ತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಯಾವ ಕಾರ್ಯಗಳನ್ನು ಮಾಡದೆ ಕೇವಲ ಅವರ ಹಣ, ಆರೋಗ್ಯವೆಲ್ಲವನ್ನು ಕೂಡ ಸ್ವಾರ್ಥಕ್ಕಾಗಿ, ಮಕ್ಕಳಿಗಾಗಿ ಅಥವಾ ಅವರ ಅಭಿವೃದ್ಧಿಗಾಗಿ ಮಾತ್ರ ಮಾಡುವವರು ನಮ್ಮ ಸುತ್ತಲೂ ಅನೇಕರನ್ನು ನಾವು ನೋಡಿದ್ದೇವೆ. ಇಂಥವರ ಕುರಿತಾಗಿ ಹೇಳಲ್ಪಟ್ಟಿದೆ. ನಾನು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟೆ. ನಾವು ಈ ಲೋಕದಲ್ಲಿ ಮಾಡುವಂಥದ್ದೆಲ್ಲ
ಯೇಸು ಕ್ರಿಸ್ತನಿಗೆ ಮಾಡುವಂಥದ್ದೆಲ್ಲ ಅದು ನಿಕ್ಷೇಪಗಳಾಗಿ ಪರಲೋಕದಲ್ಲಿ ಸಂಗ್ರಹಿಸಲಾಗಿದೆ. ಅದು ಇಲ್ಲಿ ನಮಗೆ ಕಾಣಿಸಲು ತೋರಿಸಲಾಗುವುದಿಲ್ಲ. ಕೆಲವರು ಪ್ರತಿಫಲದ ದಿನ ಅಥವಾ ಜಯಮಾಲಿಕೆಯನ್ನು ಕರ್ತನು ಕೊಡುವ ದಿನ ನಿಂದನೆಗಳನ್ನು ಅನುಭವಿಸುತ್ತಾರೆ. ಇನ್ನು ಕೆಲವರು ನಕ್ಷತ್ರದಂತೆ ಸೂರ್ಯನಂತೆ, ಇನ್ನು ಪೌಲರು ಹೇಳುವಾಗ ಕೆಲವರ ಮಹಿಮೆ ಸೂರ್ಯನಂತೆ ಎಂಬುದಾಗಿ. ನಾನು ಅದನ್ನು ಆತ್ಮಿಕ ಕಣ್ಣುಗಳಲ್ಲಿ ನೋಡುವಾಗ ನನ್ನ ಕೂತಿರುವಂಥ ನನ್ನ ಶರೀರವು ಕರೆಂಟ್ ಶಾಕ್ ಕೊಡ್ದಂಗೆ ಆಗ್ತದೆ. ಸೂರ್ಯನ ಮಹಿಮೆಯಾಗಿ ಕೆಲವರು ಪ್ರಕಾಶ ಹೊಂದುತ್ತಾರೆ. ಆತ್ಮಗಳನ್ನು ಸಂಪಾದನೆ ಮಾಡಿ ಕ್ರಿಸ್ತೇಸುವಿನ ನಿಮಿತ್ತವಾಗಿ ಕಷ್ಟಪಟ್ಟು ತಂದೆ ತಾಯಿಗಳನ್ನು ಕಳೆದುಕೊಂಡು ರಕ್ತಸಾಕ್ಷಿಯಾಗಲಿರುವ ಕುರಿತಾಗಿ ನಾನು ಅವರನ್ನು ಕುರಿತಾಗಿ ಹೇಳುತ್ತಾ ಇದ್ದೇನೆ. ಅವರು ನಕ್ಷತ್ರ ಮಂಡಲದಂತೆ, ನಕ್ಷತ್ರಗಳ ಹಾಗೆ, ಸೂರ್ಯನ ಹಾಗೆ ಶೋಭಿಸುವರು. ಒಂದು ವೇಳೆ ನಾನು ನೀನು ಆ ಸಮೂಹದಲ್ಲಿ ನಿಂತು ನಾನು ಪ್ರಾರ್ಥಿಸ್ತೇನೆ, ಈ ಸಂದೇಶವನ್ನು ಕೇಳುತ್ತಿರುವಂಥ ನಾವೊಬ್ಬೊಬ್ಬರೂ ಸಹ ಆ ನಕ್ಷತ್ರಗಳ ಹಾಗೆ, ಆ ಸೂರ್ಯನ ಮಹಿಮೆ ಇದ್ದ ಹಾಗೆ ಅವತ್ತು ನಮ್ಮ ಕಿರೀಟಗಳು ಕೂಡ, ನಮ್ಮ ದೇಹಗಳು ಕೂಡ ಒಳೆಯಬೇಕು ಎಂಬುದಾಗಿ. ಹಾಗೆ ಒಳೆಯಬೇಕಾದ್ರೆ ನಾವೇನು ಮಾಡಬೇಕು? ಈಗ ದೇವರು ಕೊಟ್ಟಿರುವಂಥ ಆಯುಷ್ಯನಲ್ಲಿ, ಆರೋಗ್ಯದಲ್ಲಿ ನಮಗೆ ಸಾಧ್ಯವಾಗುವಷ್ಟು ಮಟ್ಟಿಗೆ ಕರ್ತನ ಸೇವೆಯನ್ನು ಆಸಕ್ತಿಯಿಂದ ಮಾಡುವವರಾಗಿರಬೇಕು. ಮತ್ತು ಕೆಲವರು ನಿತ್ಯ ನಿಂದನೆಗೋಸ್ಕರ ಎಬ್ಬಿಸಲ್ಪಡುತ್ತಾರೆ ಎಂಬುದಾಗಿ, ನಿತ್ಯ ನಿಂದನೆ ಎಂಬುದಾಗಿ ನಾನು ಮತ್ತೆ ಹೇಳ್ತೇನೆ. ಅವರು ದೇವರಿಗೋಸ್ಕರ ಏನು. ಹೀಗೆ ನಾವು ಜಯಮಾಲಿಕೆ ಎಂಬ ಸಬ್ಜೆಕ್ಟನ್ನು ಮುಗಿಸಿದ್ದೇನೆ. ಇವತ್ತಿನ ಧ್ಯಾನದಲ್ಲಿ ನಾವು ಅಷ್ಟೇ ಪ್ರಾಮುಖ್ಯವಾಗಿರುವಂಥ ಮತ್ತೊಂದು ವಿಷಯವನ್ನು ನಾನು ನಿಮ್ಮ ಬಳಿಯಲ್ಲಿ ಕಲಿಸಲು ಹೋಗುತ್ತಾ ಇದ್ದೇನೆ. ಬನ್ನಿ, ಫಿಲಿಪಿಯ ಪತ್ರಿಕೆ, ನಿಮ್ಮ ಸತ್ಯವೇದಗಳನ್ನು ಫಿಲಿಪಿಯ ಪತ್ರಿಕೆ ಅದರ 2ನೇ ಅಧ್ಯಾಯ 10ನೇ ವಾಕ್ಯ. ಫಿಲಿಪಿಯ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಇವತ್ತಿನ ಸ್ಟಡಿಗಾಗಿ ನಾನು ಆರಿಸಿಕೊಳ್ತೇನೆ. ಅದೇ ಮುಂದುವರೆದಂಥ ಭಾಗ, ಇದರೊಟ್ಟಿಗೆ ನಡೆಯುವಂಥದ್ದು. ಆದುದರಿಂದ ಸ್ವರ್ಗ, ಮರ್ತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನ್ಯಾಯ ತೀರ್ಪು 7 ವರ್ಷಗಳ ಕಾಲ ಪರಲೋಕದಲ್ಲಿ ನಡೆಯುತ್ತಿರುವಾಗಲೇ ನಾನು ಹೇಳಿದೆ, ಭೂಮಿಯಲ್ಲಿ ಅಂತ್ಯಕ್ರಿಸ್ತನು ಎಂಬುದಾಗಿ ಕರೆಯಲ್ಪಡುವಂಥ ಕ್ರೈಸ್ತ ವಿರೋಧಿ ಅವನ ಆಳ್ವಿಕೆ ಪ್ರಾರಂಭವಾಗ್ತದೆ. ಅವನು ಯಾರು, ಅವನ ಕುರಿತಾಗಿರುವಂಥ ಅನೇಕ ವಿಷಯಗಳನ್ನು ನಾವು ಈ ಅಧ್ಯಯನಗಳಲ್ಲಿ ಮುಂದೆ ನಾವು ಕಲೀಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ನ್ಯಾಯ ತೀರ್ಪಿನ ವಿಚಾರವಾಗಿ ನಾವು ಕಲಿಯುತ್ತಿರುವಾಗಲೇ ಇಲ್ಲಿ ಅನೇಕ ನ್ಯಾಯ ತೀರ್ಪುಗಳು ಕುರಿತಾಗಿ ನಾನು ಕಳೆದ ಎಪಿಸೋಡಿನಲ್ಲಿ ಹೇಳಿದ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯವನ್ನು ನಾವು ಇವತ್ತು ಓದುತ್ತಾ ಇದ್ದೇವೆ. ಗಮನಿಸಿ, ವಾಕ್ಯ ಇನ್ನೊಂದು ಸಾರಿ ನಾನು ನಿಮಗೋಸ್ಕರ ಓದ್ತೇನೆ. ಆದುದರಿಂದ ಸ್ವರ್ಗ, ಮರ್ತ್ಯು, ಪಾತಾಳ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯ ಮುಂದುವರಿಸಲ್ಪಟ್ಟಿದೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದಲ್ಲಿ 3 ಲೋಕಗಳ ಕುರಿತಾಗಿ ಪೌಲನು ಬರೆಯುತ್ತಿದ್ದಾನೆ. 3 ಲೋಕಗಳಿದೆ. ಯಾವ್ಯಾವು? 1 ಸ್ವರ್ಗ, 2 ಮರ್ತ್ಯು, 3 ಪಾತಾಳ. ಇವುಗಳ ಕುರಿತಾಗಿ ಸ್ವಲ್ಪ ನಮಗೆ ತಿಳುವಳಿಕೆ ಅತ್ಯಗತ್ಯವಾಗಿದೆ. ಇವುಗಳನ್ನು ತಿಳಿದರೆ ಮಾತ್ರನೇ ಮುಂದೆ ನ್ಯಾಯ ತೀರ್ಪುಗಳು ಹೇಗೆ ನಡೀತದೆ ಎಂಬುದಾಗಿ ಉಳಿದ ನ್ಯಾಯ ತೀರ್ಪುಗಳ ಕುರಿತಾಗಿ ನಮಗೆ ಮಾಹಿತಿ ಸಿಗುವಂಥದ್ದು, ಅದರ ಅರ್ಥವಾಗುವಂಥದ್ದು. ನಾನು ಫೌಂಡೇಶನನ್ನು ಹಾಕಿ ಬರ್ತಾ ಇದ್ದೇನೆ ಅಷ್ಟೇ. ಇದರ ಮೇಲೆ ನಾವು ಕಟ್ಟಡವನ್ನು ಕಟ್ಟಬೇಕು. ಕ್ರಮವಾಗಿ ನಾವು ದೇವರ ವಾಕ್ಯವನ್ನು ಈ ದಿನಗಳಲ್ಲಿ ಕಲಿಯುತ್ತಾ ಇದ್ದೇವೆ. ಬಹಳ ಪ್ರಾರ್ಥನಾಪೂರ್ವಕವಾಗಿ ನೀವು ದೇವರ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ನಾನು ಬಹಳ ವಿನಯಪೂರ್ವಕವಾಗಿ ಹೇಳ್ತೀನಿ. ನಾವು ಈಗ ಇವತ್ತಿನ ಅಧ್ಯಯನಕ್ಕೆ ನಾವು ಹೋಗ್ತಾ ಇದ್ದೇವೆ. ಬಹಳ ಪ್ರಾರ್ಥನಾಪೂರ್ವಕವಾಗಿ ದಯವಿಟ್ಟು ಗಮನಿಸಿ. ಫಿಲಿಪಿಯ ಪತ್ರಿಕೆಯಲ್ಲಿ ನಾವು ಓದಿದ್ದೇವಲ್ಲ, ಆದ್ದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳು, ಇಲ್ಲಿ 3 ಲೋಕದ ಕುರಿತಾಗಿ ಬರೆಯಲ್ಪಟ್ಟಿದೆ. ಇವುಗಳು ಯಾವುವು? ಇವುಗಳ ಕುರಿತಾಗಿರುವಂಥ ಸ್ವಲ್ಪ ಮಾಹಿತಿ ನಮಗೆ ಅತ್ಯಂತ ಅಗತ್ಯವಾಗಿದೆ. ಸ್ವರ್ಗ, ನಾನು ಅದನ್ನು ಒಂದೊಂದಾಗಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ನಮ್ಮ ಮುಂದೆ ಸಮಯ ಬಹಳ ಕಡಿಮೆ ಇರುವುದರಿಂದ ಎಲ್ಲ ವಾಕ್ಯಗಳನ್ನು ಓದಿಸಿ ಹೇಳ್ತಾ ಹೋಗೋಕ್ಕೆ ನಮಗೆ ಸಾಧ್ಯವಿಲ್ಲ. ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಾನು ಸರಳವಾಗಿ ನಿಲ್ಲಿಸಿ ಅದನ್ನು ವಿವರಣೆಯನ್ನು ಕೊಡ್ತಾ. ಸ್ವರ್ಗ,
ಮೊದಲನೇದಾಗಿ ನಾವು ಇದರಲ್ಲಿ ಸ್ವರ್ಗ ಎಂಬುವಂಥ ಪದವನ್ನು ನಾವು ಕಲಿತುಕೊಳ್ಳೋಣ. ನಾವು ನೋಡುವ ಹಾಗೆ ಸ್ವರ್ಗ ಆಕಾಶ ಮಂಡಲದಲ್ಲಿ ಇದೆ ಎಂಬುದಾಗಿ ನಮ್ಮ ಗ್ರಹಿಕೆ. ಆದರೆ ಸತ್ಯವೇದವನ್ನು ಒಬ್ಬ ವ್ಯಕ್ತಿ ಓದುವುದಾದರೆ ಆಕಾಶ ಮಂಡಲವಲ್ಲ, ನಾವು ನಮ್ಮ ಕಣ್ಣಿಗೆ ಕಾಣುವಂಥ ಆಕಾಶ ಮಂಡಲವಲ್ಲ ಸ್ವರ್ಗ. ಸ್ವರ್ಗ ಎಂಬುವಂಥದ್ದು ಅದಕ್ಕಿಂತ ಉನ್ನತವಾಗಿದೆ. ನಾನು ನಿಮಗೋಸ್ಕರ ಅದಕ್ಕೆ ಇನ್ನೊಂದು ವಾಕ್ಯವನ್ನು ಓದಿಸಲಿಕ್ಕೆ ಬಯಸ್ತೇನೆ. ಕೊರಿಂಥ ಪತ್ರಿಕೆ 2 Corinthians chapter 12 verse 2, 2 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯ. ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ಬಲ್ಲೆನೋ, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಮಗೆ ಗೊತ್ತು ಇದು ಯಾರ ಕುರಿತಾಗಿ, ಇದು ಪೌಲನು ತನ್ನ ಕುರಿತಾಗಿ ಬರೆಯುತ್ತಿರುವಂಥ ವಿಚಾರವೇ. ಪೌಲನಿಗೆ ಹೆಚ್ಚಿಸಿಕೊಳ್ಳಲಿಕ್ಕೆ ಇಷ್ಟವಿಲ್ಲದಿದ್ದರಿಂದ ಅವನು ತನ್ನ ಹೆಸರನ್ನು ಸೂಚಿಸದೆ ಒಬ್ಬ ಮನುಷ್ಯನೆಂಬುದಾಗಿ ಬರೆಯುತ್ತಿದ್ದಾನೆ. ಒಂದು ವೇಳೆ ನಾವು ಈ ವಾಕ್ಯದ ಮುಂದೆ ನಾನೊಂದು ಸಂದೇಶ ಹೇಳ್ತೇನೆ. ಪ್ರಿಯದೇವರ ಮಕ್ಕಳೇ, ಪೌಲನ ಕುರಿತಾಗಿ ನೋಡುವಾಗ ಯೇಸು ಕ್ರಿಸ್ತನ ಕುರಿತಾಗಿ, ಪರಲೋಕದ ಕುರಿತಾಗಿ ಅಗಮ್ಯವಾದ ಜ್ಞಾನ ಉಳ್ಳವನಾಗಿದ್ದು, ಅಗಮ್ಯವಾಗಿರೋ ದರ್ಶನ ಉಳ್ಳವನಾಗಿದ್ದನು. ವೇದ ಪಂಡಿತರು ಹೇಳುವ ಪ್ರಕಾರ ನಾನು ಹೇಳುವುದಾದರೆ, ವೇದ ಪಂಡಿತರ ಅವರ ಅಭಿಪ್ರಾಯವನ್ನು ಹೇಳುವುದಾದರೆ, ಪೌಲನ ಜ್ಞಾನದ ಕುರಿತಾಗಿ, ತಿಳುವಳಿಕೆ ಕುರಿತಾಗಿ, ತಪ್ಪಾಗುತ್ತೇನೋ ಗೊತ್ತಿಲ್ಲ, ಆದರೆ ಅದನ್ನು ನಾನು ಬ್ರ್ಯಾಕೆಟಲ್ಲಿ ಹೇಳ್ತೇನೆ, ದಯವಿಟ್ಟು ಅದನ್ನು ಹಾಗೆ ತೆಗೆದುಕೊಳ್ಳಿ. ಪೌಲನಿಗೆ ಪರಲೋಕದ ಕುರಿತಾಗಿರುವಂತಹ ಜ್ಞಾನ ಯೇಸು ಕ್ರಿಸ್ತನಿಗೂ ಇದ್ದಕ್ಕಿಂತ ಜಾಸ್ತಿ ಇದೆ ಎಂಬುದಾಗಿ ಕೆಲವರು ಅಭಿಪ್ರಾಯ ಪಡ್ತಾರೆ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಪರಲೋಕದಿಂದಲೇ ಭೂಲೋಕಕ್ಕೆ ಬಂದನು, ತಂದೆಯೊಟ್ಟಿಗೆ ಬದುಕಿದನು. ಆದರೂ ಸಹ ಪೌಲನ ಕೆಲವು ಮಾತುಗಳನ್ನು ಪರಲೋಕದಲ್ಲಿ ಅಥವಾ ತಂದೆಯಾದ ದೇವರ ಕುರಿತಾಗಿಯೂ ಪರಲೋಕದ ಕುರಿತಾಗಿಯೂ ಅವನು ಕೊಡುತ್ತಿರುವಂಥ ಪತ್ರಿಕೆಗಳಲ್ಲಿರುವ ಮಾಹಿತಿಗಳನ್ನು ನಾವು ಓದಿ ಕಲಿಯುವಾಗ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದ ಇಷ್ಟಕ್ಕೊಂದು ಸಂಗತಿಗಳನ್ನು ಹೇಳೇ ಇರಲಿಲ್ಲ. ಆದ್ದರಿಂದ ಅವರು ಹಾಗೆ ಅಭಿಪ್ರಾಯ ಪಡುತ್ತಾರೆ ಅಷ್ಟೇ. ಆದರೆ ಪೌಲನು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವುದರಿಂದ ಯೇಸು ಕ್ರಿಸ್ತನಿಗಿಂತ ದೊಡ್ಡ ವ್ಯಕ್ತಿ ಇಲ್ಲ. ಪೌಲನು ಹೇಳ್ತಾನೆ, ನಾನು ಯೇಸು ಕ್ರಿಸ್ತನನ್ನು ಅನುಸರಿಸುವಾಗೆ ನೀವು ನನ್ನನ್ನು ಅನುಸರಿಸಿರಿ. ಹಾಗಿದ್ದರೆ ಅವನು ಕೂಡ ಯೇಸು ಕ್ರಿಸ್ತನನ್ನು ಅನುಸರಿಸುವವನಾಗಿದ್ದಾನೆ. ನಾವು ಈ ವಾಕ್ಯದಲ್ಲಿ ಬರೋಣ. ಕೊರಿಂಥ ಪತ್ರಿಕೆಯಲ್ಲಿ ನಾವು ಈಗ ಓದಿದ ವಾಕ್ಯದಲ್ಲಿ 2 ಕೊರಿಂಥ 12:2 ಓದಿದ ಪ್ರಕಾರ ಅಲ್ಲಿ ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ಬಲ್ಲೆನು. ನಾನು ಹೇಳಿ ಟಚ್ ಮಾಡಿದಂಥ ವಿಷಯ ಹೊಗಳಿಕೊಳ್ಳುವಿಕೆ ಬಗ್ಗೆ. ಪ್ರಿಯರ ಮಕ್ಕಳೇ, ಈ ವಾಕ್ಯದಲ್ಲಿ ನಮಗೊಂದು ಆತ್ಮಿಕ ಮರ್ಮವಿದೆ, ಒಂದು ಪಾಠವಿದೆ. ನಾನು ಇವತ್ತಿನ ಸಂದೇಶವನ್ನು ಮುಗಿಸುವುದಕ್ಕಿಂತ ಮುಂಚಿತವಾಗಿ ನನ್ನ ಶಬ್ದವನ್ನು ಕೇಳುತ್ತಿರುವಂಥ, ನನ್ನನ್ನು ಮಾಧ್ಯಮದಲ್ಲಿ ನೋಡುತ್ತಿರುವಂಥ ನನ್ನ ಪ್ರಿಯ ದೈವ ಜನವೇ, ಅತ್ಯಂತ ವಿನಯಪೂರ್ವಕವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಾವು ಮಾಡುವಂತಹ ಕಾರ್ಯಗಳು, ನಾವು ಮಾಡುವಂತಹ ಸೇವೆಗಳು ನಮ್ಮನ್ನು ಪ್ರಶಂಸೆ ಪಡಿಸುವುದಕ್ಕೆ ಆಗಿದ್ದಾರೆ. ನಾನು ಕಳೆದ ದಿನದಲ್ಲಿ ಹೇಳಿದ ಹಾಗೆ ಅವು ದೇವರು ಬೆಂಕಿಯಲ್ಲಿ ಹಾಕುವಾಗ ಸುಟ್ಟು ಹೋಗ್ಬಿಡ್ತದೆ. ಹೊಗಳಿಕೊಳ್ಳುವುದಕ್ಕಾಗಿ ನಾವು ಏನಾದರೂ ಮಾಡಿಸಿಕೊಂಡಿದೆಯಾಗಿದ್ದರೆ, ನಾನು ಅದಕ್ಕೆ ಉದಾಹರಣೆ ಕೂಡ ಕೊಟ್ಟೆ. ಅನೇಕ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ನಾವು ಹೋಗುವಾಗ ನಾವು ಕಾಣುವಂಥ ಒಂದು ವಿಷಯವೇನೆಂದರೆ, ನನಗೆ ಭಾಳ ವೇದನೆ ಇದೆ ಆ ವಿಚಾರದಲ್ಲಿ. ಒಂದು ಫ್ಯಾನನ್ನು ಕೊಟ್ಟು ಅದ್ರ ಮೇಲೆ ಹೆಸರು ಬರೆಸ್ಬಿಡ್ತೇವೆ. ಒಂದು 5 ಚೇರನ್ನು ಚರ್ಚಿಗೆ ಕೊಟ್ಟು ಅದ್ರ ಮೇಲೆ ಹೆಸರು ಬರೆಸ್ಬಿಡ್ತೇವೆ. ಒಂದು ಪೀಠಿಕೆಯನ್ನು ಕೊಟ್ಟು ಅದ್ರ ಹೆಸರು ಬರೆಸ್ಬಿಡ್ತೇವೆ. ಯಾಕೆಯ್ಯ ಈ ಥರ ಮಾತಾಡ್ತಿದ್ದೀರಿ ಅಂತನಾ? ನಾನು ಹೇಳ್ತೇನೆ, ನಾವು ಬರಲಿಕ್ಕಿರೋ ಪ್ರತಿಫಲವನ್ನು ಒಂದು ಆಯಿತು. ನಾವು ಪ್ರಶಂಸೆ ಪಡೆಯುವುದಕ್ಕೋಸ್ಕರ ಕೊಟ್ಟೆವು. ನಾವು ಏನು ಕೊಟ್ಟೆವೆಂಬುದಾಗಿ ಅಲ್ಲ. ಪರಲೋಕ ರಾಜ್ಯದಲ್ಲಿ ಲಾಸ್ಟಿಗೆ ಏನೇನು ಕೊಟ್ಟೆ ಮಗಳೇ, ನೀನು ಎಷ್ಟು ಫ್ಯಾನನ್ನು ಕೊಟ್ಟೆ, ಎಷ್ಟು ಚೇರನ್ನು ಕೊಟ್ಟೆ, ಅಥವಾ ಎಷ್ಟು ಹಣ ಕೊಟ್ಟೆ, ಲೆಕ್ಕ ಕೊಡು ಅಂತ ಎಂದು ಪರಲೋಕದಲ್ಲಿ ಅವರು ಕೇಳುವುದಿಲ್ಲ. ಅವನಿಗೆ ಅದಕ್ಕಿರೋ ಸಮಯವೂ ಇರ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಒಂದು ಪ್ರಶ್ನೆ ಇರ್ತದೆ, ಏನು ಮಾಡಿದೆ, ಏನಕ್ಕೋಸ್ಕರ ಮಾಡಿದೆ? ವೈ ಡಿಡ್ ಯು ಡನ್ ದಿಸ್? ಒಂದು ಫ್ಯಾನನ್ನು ನಾನು ಸೇವೆಗೋಸ್ಕರ ಕೊಟ್ಟಿದ್ರೆ, 1,000 ರೂಪಾಯಿ ಹಣವನ್ನು ದೇವ್ರ ಸೇವೆಗೋಸ್ಕರ ಕೊಟ್ಟಿದ್ರೆ, ಅದರ ಮೌಲ್ಯವಲ್ಲ, ಇಲ್ಲಿ ಪ್ರಶ್ನೆಗೆ ಒಳಪಟ್ಟಂಥ ವಿಷಯ ಏನಕ್ಕಾಗಿ ಮಾಡಿದೆ ಎಂಬುದಾಗಿ. ಹೃದಯದೊಳಗೆ ಪ್ರೇರೇಪಣೆ ಬಂದು ನಾನು ಮಾಡಿದೆಯಾಗಿದ್ದರೆ ಅದು ಪ್ರಶಂಸೆಗೆ ಒಳಪಡುವುದಿಲ್ಲ. ಪೌಲನು 3ನೇ ಸ್ವರ್ಗದೊಳಗೆ ಹೊರಗೆ ಅವನು ಒಯ್ಯಲ್ಪಟ್ಟವನಾದರೂ ಕೂಡ ಆತನು
ತನ್ನ ಹೆಸರನ್ನು ಹೇಳಿಕೊಳ್ಳುವುದಕ್ಕಿಲ್ಲ ಬಯಸುತ್ತಾ ಇಲ್ಲ. ದುರಂತ ಅಂದರೆ ಈ ದಿನಗಳಲ್ಲಿ ನಮ್ಮ ಮೂಲಕವಾಗಿ ದೇವರೇನಾರು ವಿಸ್ಮಯ ಅದ್ಭುತಗಳನ್ನು ಎಲ್ಲರೂ ನಡೆಸಿಬಿಟ್ರೆ ಇನ್ನು ಕೆಲವು ದಿನಗಳವರೆಗೂ ನಾವು ನಮ್ಮ ಕುರಿತಾಗಿಯೇ ಹೇಳಿಕೊಂಡು ನಡೆಯುತ್ತಾ ಇರುತ್ತೇವೆ. ಒಂದು ಸಣ್ಣ ಅದ್ಭುತ ಆದ್ರೂ ಸಾಕು. ಇಲ್ಲಿ ಪೌಲ ನಾನು ಸ್ವರ್ಗಕ್ಕೆ ಹೋಗಿ ಬಂದೇನೆ ಎಂಬುದಾಗಿ ಹೇಳ್ತಾನೆ, ಪರಲೋಕ ರಾಜ್ಯಕ್ಕೆ ಹೋಗಿ ಬಂದೇನು, ಮೂರನೇ ಸ್ವರ್ಗ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಅದು ಎಷ್ಟು ಉನ್ನತವಾಗಿದೆ. ಆದ್ದರಿಂದ ನಮ್ಮ ಸೇವೆಯಲ್ಲ, ಮತ್ತೆ ನಾನು ನಮ್ಮ ಸೇವೆಯಲ್ಲ, ನಮ್ಮ ಕಾರ್ಯಗಳಲ್ಲ, ನಾವು ದೇವರ ಸೇವೆಗೋಸ್ಕರ ಮಾಡುವುದಲ್ಲ, ಪ್ರಶಂಸೆಗೆ ಒಳಪಡದೆ ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿರದೆ ನಾವು ತಗ್ಗಿಸಿಕೊಳ್ಳೋಣ. ಸ್ನಾನಿಕನಾದ ಯೋಹಾನನು ಹೇಳಿದ ಪ್ರಕಾರ, ಯೇಸುವೇ ನೀನು ಹೆಚ್ಚಿಸಪಡಬೇಕು, ನಾನು ತಗ್ಗಿಸಲ್ಪಡಬೇಕೆಂಬುದು ಮನೋಭಾವನೆ. ಪ್ರಿಯ ದೇವರ ಮಕ್ಕಳೇ, ಕನ್ನಡದಲ್ಲಿ ನಾವು ಹೇಳ್ತೇವೆ ಎಲೆಮರೆಕಾಯಿ ಎಂಬುದಾಗಿ. ಹಾಗೆ ಇಲ್ಲಿ ಮನುಷ್ಯರ ಲೆಕ್ಕಕ್ಕೆ, ಸಂಸ್ಥೆಗಳ ಲೆಕ್ಕಕ್ಕೆ, ಗಣ್ಯರ ಲೆಕ್ಕಕ್ಕೆ ನಾವು ಬಾರದೇ ಇದ್ದರೂ ಕೂಡ ಪರಲೋಕ ರಾಜ್ಯದಲ್ಲಿ ಅಂಥವರಿಗೆ ಹೆಚ್ಚಿನ ಪ್ರತಿಫಲ ಇರುತ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಒಂದು ಮಾತನ್ನು ಸೇರಿಸಿ ಹೇಳಿ ನನ್ನ ಸಂದೇಶವನ್ನು ಇಲ್ಲಿ ಮುಗಿಸ್ತೇನೆ. ನಾನು ವೈಯಕ್ತಿಕವಾಗಿ ನಂಬುವಂಥ ಒಂದು ಸತ್ಯವೇನೆಂದರೆ, ಪರಲೋಕ ರಾಜ್ಯದಲ್ಲಿ ಪ್ರತಿಫಲವನ್ನು ಕೊಡುವ ದಿವಸ ಬರುವಾಗ ದೊಡ್ಡ ಪೀಠಿಕೆಗಳಲ್ಲಿ ನಿಂತುಕೊಂಡು ಪ್ರಸಂಗ ಮಾಡುವವರಿಗಿಂತಲೂ ಕೋಣೆಯ ಒಳಗೆ ಬಾಗಿಲು ಹಾಕಿಕೊಂಡು ಪ್ರಾರ್ಥಿಸುವವನಿಗೆ ಹೆಚ್ಚಿನ ಪ್ರತಿಫಲ ಯೇಸು ಸ್ವಾಮಿ ಕೊಡ್ತಾರೆ ಎಂಬುದಾಗಿ ನಂಬುವ ವ್ಯಕ್ತಿ ನಾನಾಗಿದೆ. ಆದ್ದರಿಂದ ನಿತ್ಯ ಲಜ್ಜೆಗೋಸ್ಕರ ಕೆಲವರು ಎದ್ದೇಳುತ್ತಾರೆ ಎಂಬುದಾಗಿ ನಾವು ಓದುವ ಪ್ರಕಾರ, ಪ್ರಿಯರೇ, ನಾವು ಆ ಪಟ್ಟಿಯಲ್ಲಿ ಬಾರದೆ ಪ್ರತಿಫಲಕ್ಕೋಸ್ಕರ ಎದುರು ನೋಡುತ್ತಾ, ಮೋಶೆ ಕುರಿತಾಗಿ ನಾವು ಓದ್ತೇವೆ, ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಹಾಗೆ ನಮ್ಮ ಕ್ರೈಸ್ತ ಜೀವಿತವನ್ನು ನಾವು ಈ ದಿನಗಳಲ್ಲಿ ಮುಂದುವರಿಸೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ದೇವರೇ, ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಗಾಗಿ, ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಈ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ಆಸಕ್ತಿಯಿಂದ ನಿನ್ನ ಮಕ್ಕಳು ಬಂದಿದ್ದಾರೆ. ನೀನು ಈ ಕುಟುಂಬವನ್ನು, ಈ ಮನೆಯನ್ನು ನಿನ್ನ ವಾಕ್ಯದ ನಿಮಿತ್ತವಾಗಿ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಅವರ ಕಣ್ಣುನೀರು, ಅವರ ರೋಗ, ಅವರ ದುಃಖ, ಅವರು ಈ ದಿನಗಳ ಅನುಭವಿಸುತ್ತಿರುವ ಸಾಲ ಭಾರ, ಇವೆಲ್ಲವನ್ನು ಪರಲೋಕದ ದೇವರೇ ನಿನ್ನ ಐಶ್ವರ್ಯಕ್ಕೆ ತಕ್ಕಾಗಿ ಅವರ ಕೊರತೆಗಳನ್ನು ನೀವು ಸಮೃದ್ಧಿಯಾಗಿ ಅನುಗ್ರಹಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇಲೆ. ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲಿ ನೀವು ದಯವಿಟ್ಟು ಈ ಕಾರ್ಯಕ್ರಮದ ಕುರಿತಾಗಿ ಅನೇಕರ ಬಳಿಯಲ್ಲಿ ಹೇಳಿ ನಾವು ಅದನ್ನು ಮುಂದುವರಿಸ್ತೇವೆ. ಈ ದಿನಗಳಲ್ಲಿ ನಾವು ಕಲಿಯುವಂಥ ವಿಷಯ ಸ್ವರ್ಗ, ಮೃತ್ಯು ಮತ್ತು ಪಾತಾಳ. ಸ್ವರ್ಗ, ಮೃತ್ಯು ಮತ್ತು ಪಾತಾಳ ಎಂಬುವ ಸಬ್ಜೆಕ್ಟನ್ನು ನಾವು ಕಲಿತೇವೆ. ಸ್ವರ್ಗಗಳೆಷ್ಟಿದೆ ಅಂದರೆ ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮತ್ತು ಈ ಭೂಮಿಯ ಕುರಿತಾಗಿ ಅದರ ಕುರಿತಾಗಿ ನಾವು ಕಲಿತೇವೆ. ನಂತರ ಪಾತಾಳದ ಕುರಿತಾಗಿ ಕಲಿತೇವೆ. ಇವೆಲ್ಲವನ್ನು ಕಲಿಯುವುದಕ್ಕಾಗಿ ನಾನು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತೇನೆ. ಗಾಡ್ ಬ್ಲೆಸ್ ಯು.